ಕಷ್ಟ ಎಂದು ಪೊಲೀಸ್ ಠಾಣೆಗೆ ಹೋದ ಮಹಿಳೆಗೆ ಪೇದೆಯೇ ಲೈಂಗಿಕ ಕಿರುಕುಳ ನೀಡಿರುವ ಘಟನೆ ಕಲಬುರಗಿ ಜಿಲ್ಲೆಯ ಕಮಲಾಪುರದಲ್ಲಿ ನಡೆದಿದೆ. ದೂರು ನೀಡಲು ಪೊಲೀಸ್ ಠಾಣೆಗೆ ಬಂದಿದ್ದ ಮಹಿಳೆಗೆ ಕಾನ್ಸ್ಟೇಬಲ್ ಬಸವರಾಜ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಸದ್ಯ ಘಟನೆ ಸಂಬಂಧ ಕಲಬುರಗಿ ಮಹಿಳಾ ಠಾಣೆಯಲ್ಲಿ ಮಹಿಳೆ ದೂರು ದಾಖಲಿಸಿದ್ದಾರೆ. ಪ್ರತಿದಿನ ಜಗಳ, ಹೊಡೆದಾಟ, ವಿಪರೀತ ಕುಡಿತದಿಂದ ಗಂಡನ ಕಾಟಕ್ಕೆ ಬೇಸತ್ತಿದ್ದ ಮಹಿಳೆ ದೂರು ನೀಡಲು ಕಮಲಾಪುರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ನ್ಯಾಯಕ್ಕಾಗಿ ಪೊಲೀಸರ ಮುಂದೆ ಕೈ ಚಾಚಿದ್ರು. ಮಹಿಳೆಯ ಅಸಹಾಯಕತೆಯನ್ನ ನೋಡಿದ ಕಾನ್ಸ್ಟೇಬಲ್ ಬಸವರಾಜ ಆಕೆಯ ಕಣ್ಣೀರೊರೆಸುವ ನೆಪದಲ್ಲಿ ಮಹಿಳೆಯ ಪರಿಚಯ ಮಾಡಿಕೊಂಡಿದ್ದ. ಬಳಿಕ ತನಗೆ ಸಹಕರಿಸಿದ್ರೆ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಹೇಳಿದ್ದ. ಪ್ರತಿನಿತ್ಯ ವಾಟ್ಸಾಪ್ ಮೆಸೇಜ್ ಮಾಡಿ ಕಿರುಕುಳ ನೀಡುತ್ತಿದ್ದ. ಕಿರುಕುಳ ತಾಳದೆ ಕಲಬುರಗಿ ಮಹಿಳಾ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಬಸವರಾಜ ವಿರುದ್ಧ ಮಹಿಳೆ ದೂರು ದಾಖಲಿಸಿದ್ದಾರೆ. ಕಮಲಾಪುರ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ 345A ಹಾಗೂ 506 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಕಲಬುರಗಿ ಜಿಲ್ಲೆಯ ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ನೆ ಒಂದು 354A IPC ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ. ಅದು ಫಿರ್ಯಾದಿದಾರರು ದೂರು ಸಾರಾಂಶವೇನೆಂದರೆ, ಈ ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಕಾನ್ಸ್ಟೇಬಲ್ ಅವರು ಆ ಫಿರ್ಯಾದಿದಾರರು ಅವ್ರ ಗಂಡನ ಕೇಸಲ್ಲಿ ಪೊಲೀಸ್ ಸ್ಟೇಷನ್ ಬಂದಾಗ ಅವ್ರ ಫೋನ್ ನಂಬರ್ ತಗೊಂಡು ಆಮೇಲೆ ಅವರು ಪದೇ ಪದೇ ಆಗಿ ಫೋನ್ ಕಾಲ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು, ಮದುವೆ ಮಾಡ್ಕೊ ಅಂತ ಹೇಳೋದು, ಬೇರೆ ಇತರ ತರಹ ಎಲ್ಲ ಕಿರುಕುಳ ನೀಡಿದ್ದಾರೆ ಅಂತ ಅವರು ದೂರಲ್ಲಿ ಮೆನ್ಷನ್ ಮಾಡಿದರು. ಆ ದೂರು ಸ್ವೀಕರಿಸಿಕೊಂಡು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನಾವು 354A IPCಯಲ್ಲಿ ಹರಾಸ್ಮೆಂಟ್ ಕೇಸ್ ದಾಖಲಿಸಿಕೊಂಡಿದ್ದೇವೆ. ತನಿಖೆಯನ್ನು ಇನ್ಸ್ಪೆಕ್ಟರ್ ಅವರು ಕೈಗೊಂಡಿದ್ದರು. ತನಿಖೆಯಲ್ಲಿ ಏನು ಕಂಡು ಬರುತ್ತೋ ಅದ ಪ್ರಕಾರ ನಾವು ಕೇಸನ್ನು ಮುಂದುವರಿಸ್ತೀವಿ. ಈಗ ಜಸ್ಟ್ ನಿನ್ನೆ ರಾತ್ರಿನೇ ಕೇಸು ಆಗಿ ದಾಖಲಾಗಿದೆ. ನಾವು ಫರ್ದರ್ ಕಾನೂನು ರೀತಿ ಏನೇನು ಕ್ರಮಗಳು ಆಗಬೇಕು ಎಲ್ಲ ಆಗುತ್ತೆ. ಥ್ಯಾಂಕ್ ಯು.